ಅಪ್ಪ ಏನಪ್ಪ ಬರಕೇಳ್ದಂತಲ್ಲ ಏನ್ ವಿಷಯ ಏನಪ್ಪ? ಏನಿಲ್ಲಕ್ಕಲ್ಲ, ನಿಮ್ ದೊಡ್ಡ ಬಾವ ಹಬ್ಬ ಕರೆಯಕ್ ಬಂದಿದ್ದ ಮನೆಗೆ. ಬನ್ನಿ ಎಲ್ಲಾರು ಅಂತ. ಎಲ್ಲಾರು ಎಲ್ಲಿ ಹೋಗಾಯ್ತದೆ, ಇನ್ ಮನೆ ಬಿಟ್ಟಂಗೆ ಹಂಗೆ ಹೋಗ್ತೈತ. ಅದಕ್ಕೆ ಇಲ್ಲ ಕಣಪ್ಪ, ನಾವು ಬರಕ ಹಾಕಿಲ್ಲ. ಬೇಕಾರೆ ನಮ್ ನಾಗರಾಜನ್ನೇ ಸಣ್ಣವಳನ್ನ ಕಳಿಸ್ತೀನಿ ಅಂತ ಹೇಳಿದೀನಿ. ಅವಳನ್ನ ಕರ್ಕೊಂಡು ಹೋಗಿ ಬರೋಗು ನೀನ್ ಹಬ್ಬಕ್ಕೆ. ಇಲ್ಲ ಕಣಪ್ಪ, ನನಗೆ ಕೆಲಸ ಅದೇ, ನಾನು ಹೋಗಕ್ಕಿಲ್ಲ. ನಾನಿನ್ನು ಹೊಲ್ತ ನೀರು ಹಾಯಿಸ್ಬೇಕು, ಹೂವಿಂದು ಇವಕ್ಕೆ ಪೈರಿಗೆಲ್ಲ ಗೊಬ್ಬರ ಇಕ್ಬೇಕು. ಬಾರಿ ಕೆಲಸ ಇರ್ಕಡಪ್ಪ. ಆಳ್ಗಳು ಹುಡ್ಕೋದೆಲ್ಲ ಸುಮ್ಮನೆ ಎಲ್ಲ ಅವ್ರು ಬೇರೆ ಬರೋಕಿಲ್ಲ ಆಳ್ಗಳು. ಅವ್ರನ್ನೆಲ್ಲರನ್ನೂ ಹುಡಿಕೊಂಡು ಆಳ್ಗಳು ಕರ್ಕೊಂಡು ಕೆಲಸ ಮಾಡಿಸೋತಿಗೆ ಆಗೋಯ್ತದೆ. ಇನ್ನು ಅಲ್ಲಿಗೆ ಹೋಗ್ಬೋತೀನಿ ಅಂದ್ರೆ 2-3 ದಿನ ಹೋಗಿದ್ದೆ ಗೊತ್ತಾಗಿಲ್ಲ. ಹಂಗಂದ್ರೆ ಆಗುತ್ತೆ ಅಂದ. ಇನ್ನು ಅವನು ಕೇಳ್ದೆ, ಅವನು ಆಗಕ್ಕಿಲ್ಲ, ನನ್ಗೆ ಬೇರೆ ಕೆಲ್ಸದೆ ಅಂತ ಅಂದ. ಇನ್ ನೀನಾರ ಹೋಗ್ ಬರೋಕು, ನೀನು ಏನ್ ಬಂದ್ ಮಾಡ್ಕೊಳ್ಳಿವಂತೆ. ಅಲ್ಲ ಕಣಪ್ಪ, ಈಗ ನಾನು ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಕೆಲಸ ಯಾರು ನೋಡ್ತಾರಪ್ಪ? ನಿಂದು ಒಳ್ಳೆ ಸುಮ್ಕೆ ಹೇಳಿ ಕೇಳಕ್ಕಿಲ್ಲ, ಏನಿಲ್ಲ, ಹೋಗ್ಬಾ ಅಂತೀಯಪ್ಪ. ಇನ್ನು ಇಲ್ಲಿ ಏನು ಹಣ್ಣು ಮಾಡಿಸ್ತಾನ? ಅವನೇನು ಮಾಡ್ಸಕ್ಕಿಲ್ಲ. ಅವನು ಇಲ್ಲ ಕಲ್ಲ ಸಿಕ್ಲಿಲ್ಲ ಅದು ಇದು ಅಂತಾನೆ. ಅವ್ನು ಯಾರ ಮನೆ ಬಗ್ಗೆ ಹೋಗಿ ಕೇಳಕ್ಕಿಲ್ಲ. ನಾನೇ ಕೇಳಿ ಕರ್ಕೊಬರೋದು. ಆಳ್ಗಳು ಬರಬೇಕು ಮಾಡಬೇಕು ಅಂದ್ರೆ ನಾವು 2 ದಿನ ಮುಂದಾಗಿ ಹೇಳ್ಬೇಕಪ್ಪ. ಈಗ ನಾನು ಅಲ್ಲೋಗಿ ಕುತ್ಕೊಬಿಟ್ಟು ಮತ್ತೆ ಇಲ್ಲಿ ಮಾಡ್ತಾರಪ್ಪ. ಏನ್ ಅವಾಗಿಂದ ಯಾರು ಹೋಯ್ತಾರೆ, ಯಾರು ಮಾಡ್ತಾರೆ? ಏನ್ ವರ್ಷ ಅಲ್ಲ ಸಾಲದ ನನ್ನ ಮಗನ್ಗೆ ಒಂದು 3 ದಿನಕ್ಕೆ ಏನೋ ಆಗೋಗ್ಬಿಡ್ತದೆ. ಏನ್ ಹಾಕ್ಲ ಹೋಗು, ಬಂದ್ ಮಾಡಿಸ್ಕೊಳ್ಳಿವಂತೆ. ಎಲ್ಲರೂ ಓಡಾಯ್ತದ ಹೊಲ ಅಲ್ಲೇ ಇರ್ತಾನೆ. ನಾನು ಅವಾಗಿಂದ ಒಳ್ಳೆ ರೀತಿಲಿ ಹೇಳಿದ್ಲೇ ಇದೀನಿ, ಹೇಳ್ತಾನೆ. ಏನ್ ಕ್ಯಾಮಿಲ್ವ ನಿಂಗೆ? ಹೋಗು, ಅವ್ನಿಲ್ವ ಮಾಡ್ತಾನೆ. ಏನ್ ನಾಳೆ ಇವತ್ತು ಕೇಳ್ಸದ, ನಾಳೆ ಕೇಳ್ದಿನ ಬಿಟ್ಕೊಂಡು ಕೀಳಿಸ್ತಿ ಆಟೆ ಅಪ್ಪ. ಅದ್ರಾಗ ಇನ್ನೇನೈತೆ ಮುಳುಗೋಗೋದು? ಕರ್ಕೊಂಡು ಹೋಗ್ಬರಕು, ಹಂಗಂದ್ರೆ ಆಯ್ತದ? ಹೆಣ್ಮಕ್ಳು ಮನೆಗೆ ಹೋಗ್ದಾನೆಯ, ಹೆಣ್ಮಕ್ಳು ಮನೆಯ ಏನ್ ಕಷ್ಟ ಸುಖಕ್ಕೆ ಆಗ್ದಾನೆಯ? ಇನ್ನೇನು ಇಲ್ಲಿ ಏನ್ ಮಾಡಿದ್ರೆ ಏನ್ ಪ್ರಯೋಜನ? ನೀನು ಬರೋಗು. ನಿನ್ಗೆ ಯಾವ ನನ್ನ ಮಗ ಹೇಳ್ತಾನೆ ಹೋಗಪ್ಪ ಅತ್ಲಾಗಿ. ಯಾವಾಗ ನೋಡು ನಿಂದು ಇದೇ ಆಗೋಯ್ತು. ಬರೀ ಬಂಡವಾದ ಮಾಡು, ಗದ್ರಸು ಮಾಡು, ಮನೇಲಿ ಎಲ್ಲಾನು ಜಬರ್ದಸ್ತಿಯಾಗಿ ನಿನ್ಗೆ ಏನ್ ಬೇಕು ಅದು ಮಾಡಿಸ್ಕೊತೀಯ. ಸರಿ ಆಯ್ತು ಬಿಡು, ಹೋಗ್ಬತ್ತೀನಿ ಕರ್ಕೊಂಡು. ಈಗ ಹೆಂಗ್ ಗಾಡಿ ಕಟ್ಕೊಂಡು ಹೋಗೋಣ ಏನು? ಗಾಡಿ ಕಟ್ಕೊಂಡು ಹುಸಿ ಸಾಮಾನು ಏನೇನವೆ ನೋಡು, ಅಡ್ಕೆಕಾಯಿ, ಆಮೇಲೆ ಬಾಳೆ ಗೊನೆ, ಒಂದು ಚಕೋತ ಗಿಕೋತ ಏನೇನೋ ಇರ್ಬೇಕು, ತೆಂಗಿನಕಾಯಿ ಅವೆಲ್ಲನೂ ಹಾಕಿಸ್ಕೊಂಡು ತಗೊಂಡು ಹೋಗು. ಬರಿಕಾಯಿ ಬೀಸ್ಕೊಂಡು ಹೊಂಡ್ಬೇಡ. ಸೌತೆಕಾಯಿ, ಹೂವು ಅವೆಲ್ಲನೂ ಒಂದ್ ಚೀಲಕ್ಕೆ ತುಂಬಿಟ್ಕ, ಅವನೊಂದ್ ಚೀಲ ಹಾಕೊಂಡು ಹೋಗು. ಅಲ್ಲ ಕಣಪ್ಪ, ಹೂವಿನ ಮೊನ್ನೆ ಎಲ್ಲ ಬಿಡ್ಸಿದ್ದೀವಿ. ಒಂದು ಚೀಲ ಹೂವು ಅಂತೇಳಿ ಎಲ್ಲಿಂದ ಬರ್ತವಪ್ಪ? ಕುಸ್ರೆ ಕಣಪ್ಪ, ಇನ್ನೂ ಅವು ಅಳ್ಬೇಕಾಯ್ತದೆ. ನೀನು ಎಲ್ಲಿ ಕಿತ್ಕೊಬರ ಹೂವ? ಅಲ್ಲಿ ನಿಮ್ಮ ಚಿಕ್ಕಪ್ಪನ ಮನೆ ಅದ್ರಾಗ ಐತಲ್ಲ, ಅದ್ರ ಕಿತ್ಕೊಳ್ಳ. ಏನೊಂದ್ ಚೀಲ ಹಬ್ಬಕ್ಕೆ ತಗೊಂಡೈತೀನಿ ಅಂದ್ರೆ ಅವ್ರಿಗೆ ಕಿತ್ಕೊಳಕ್ಲ. ಹೇಳ್ಬಿಟ್ಟು ಅವ್ರನ್ನ ಕಿತ್ತಿಲ್ವಲ್ಲ, ಅದ್ರ ಕಿತ್ಕೋ, ಏನಾಗಕ್ಕಿಲ್ಲ. ಏನ್ ನಮ್ಮದ್ರಲ್ಲಿ ಇಲ್ಲ ಅಂದ್ರೆ ಏನಾಯ್ತದೆ? ಇದೇನ್ ತಗೊಂಡೋಗ, ಹಬ್ಬಕ್ಕೆ ಆಯ್ತವೆ, ಕಟ್ಕೊತಾಳೆ. ದೇವ್ರ. ಸರಿ ಕಣಪ್ಪ, ಆಯ್ತು. ಸರಿ, ನಾನು ನಾಳೆ ಕೊಂಡ್ತೀನಿ, ಇವತ್ತು ಹಾಕಿಲ್ಲ ನನಗೆ. ನಾಳೆಗೆ ಹೋಗಿ ಬೇಕಾದ್ರೆ ನಾಳೆ ಉಳ್ಕೊಂಡು ನಾಳಿದ್ದು ವಾಪಸ್ ಬಂದ್ಬಿಡ್ತೀನಿ ನಾನು. ಸರಿ ಆಯ್ತು. ಅವಳೇನಾರ ಇರ್ತೀನಿ ಅಂದ್ರೆ ಬಿಟ್ಬಾ, ಅವಳೊಂದು ವಾರ ಇರ್ತಾಳೆ. ಒತ್ತಂತೆ ಒಂದು ನಾಳೆಗೆ ಅವ್ರು ಒಪ್ಪ ಕಟ್ಕೊಳ್ಳೋದು ಮಾಡೋದು ಇರ್ತತೆ. ಆಮೇಲೆ ಬೇಕಾಯ್ತವೆ ಸಂಜೆ ಹೊತ್ತಿಗೆ ಕಾಯಿ ಪಾಯಿ ಎಲ್ಲವ ಒತ್ತಂತೆ ಬೆಳಗ್ಗೆ ಆಡೋಕ್ಕೆ ಒಳ್ಳು ಏನಾಕಲ್ಲ. ಅಪ್ಪ ಹಂಗೆ ಹೆಂಗೋ ಗಾಡಿ ಕಟ್ತೀನಲ್ಲ, ಅವನು ಕರ್ಕಲ್ಲ. ಅವ್ವ ನಾನು ರತ್ನ 3 ಜನ ಬರ್ಬೋದು. ಹೆಂಗೋ ಅವಳನ್ನ ಅಲ್ಲೇ ಒಂದು ವಾರ ಇರ್ತಾಳಲ್ಲ, ನಾನು ಅವನು ವಾಪಸ್ ಬರ್ತೀವಿ. ಅವಳ ಬಿಟ್ಬಿಟ್ಟು ಬರ್ತೀವಿ. ಅವಳು ಬಂದ್ರೆ ಇಲ್ಲಿ ಊಟ ತಿಂಡಿ ಯಾರು ಇದ್ ಮಾಡ್ತಾರೆ? ಸರಿ ನೋಡ್ ಕೇಳಕ್ಕ, ಬರ್ತೀನಿ ಅಂದ್ರೆ ಕರ್ಕೊ ಹೋಗ್, ನನಗೇನಿಲ್ಲ. ಕರ್ಕೊಂಡ್ ಹೋಗಿ ಕರ್ಕಬಾ. ಅದಕ್ಕೆ ಇರ್ತಾರಲ್ಲ ಬಿಡಪ್ಪ, ಕೊಡ್ತಾರಕಂತೆ. ಇದ್ ಮಾಡ್ತಿದ್ರೇನು ಅದಕ್ಕೆ ಕೊಡ್ತತೆ, ತಲೆ ಕೆಡ್ಸ್ಕೊಬೇಡ. ನಾನು ಅವ್ನು ಕರ್ಕೊಂಡು ಬರ್ತೀನಿ ತಡಿ. ಸರಿ ಆಯ್ತು, ಹೆಂಗೋ ಹೋಗ್ ಬರೋಗು. ಪಾಪ ಹುಡುಗಿ ಬೇಜಾರು ಮಾಡ್ಕೋಬಾರ್ದು. ಹಬ್ಬಕ್ಕೆ ನಮ್ಮ ಅಪ್ಪನ ಮನೆಯಿಂದ ಯಾರು ಬರ್ಲೇ ಇಲ್ವಲ್ಲ ಅಂತವ ನೊಂದ್ಕೋಬಾರ್ದು. ಅದಕ್ಕಾಗಿ ಅವಳು ನೊಂದ್ಕೊತಾಳ ಇಲ್ವೋ, ನೀವೇನಿಲ್ಲ ಕೆಲಸ ಬಿಟ್ಟು ಕಳಿಸ್ತಾ ಇದ್ದೀರಾ? ಸರಿ ಆಯ್ತು ಬಿಡಪ್ಪ, ನಾವು ಹೋಗ್ತೀವಿ. ಇದನ್ನು ಬೇಯಿಸಿದ್ರೆ ಅತ್ತಾಗ ಆಗೋಯ್ತು ನನ್ನ ಭಂಗ. ದೇವ್ರೆ, ಮನೇಲಿ ಜನ ಜಾಸ್ತಿ ಆದಷ್ಟು ಕೆಲಸ ಜಾಸ್ತಿ ಆಯ್ತಾರೆ. ಇನ್ನು ಹೊಲ್ತಾಕ್ ಆಳು ಬರ್ತಾರೆ ಅಂದರೆ ಬೇಯಿಸಿ ಸಾಕಾಗೋಯ್ತದೆ ಹೋಗತ್ಲಾಗಿ. 7 ರೊಟ್ಟಿ ಅಂತ ಬೇಯಿಸೋಣ. ದೇವ್ರೆ, ಅವ್ವ ನೀನೆಲ್ಲ ಬಾ. ರೊಟ್ಟಿ ಬೇಯಿಸಿದ್ರೆ ಆಯ್ತು. ನೋಡಿ ಇಲ್ಲೇ ಬೇಯಿಸ್ತಾವ, ಇಲ್ಲೇ ಒಲೆತ ಇಟ್ಟಿವ್ನಿ. ಬಿಸಿಗೂ ಅದಕ್ಕೂ ಒಳ್ಳೆಯ ಸಂದಾಕಿರ್ತವೆ. ಕರಂ ಅನ್ನಂಗೆ ಮೆತ್ಕಾಗೋಯ್ತವಿಲ್ಲ ಅಂದರೆ ಬಾ ಬಿರಿಯಾನಿ ತಿನ್ನು. ತಿನ್ನೋದಿರ್ಲಂತೆ. ನಾಳಿಕೆ ಅಕ್ಕನೂರ್ಗೆ ಹೋಗ್ಬಾ, ಹಬ್ಬಕ್ಕೆ ಹೇಳೋಳೆ ಅಂತಾನೇನೋ ಹೇಳ್ದ. ಅದಕ್ಕೆ ನೀನು ಬಚ್ಚೆ ಕೇಳೋಣ ಅಂತ ಬಂದೆ ನಾನು. ನಾನು ಬರ್ಬೇಕಾಗಿತ್ತಪ್ಪ. ಬಂಗಿನರಿ ಅದೇ ಇದನ್ನ ಆಳ್ ಬರ್ತಾರೆ ಅಂತಿದ್ದೆ, ಮತ್ತೆ ಆಳ್ಗೆ ಹೇಳ್ತೀನಿ ಅಂತಿದ್ದೆ. ಮತ್ತೆ ಏನ್ ಮಾಡ್ತೀಯಾ? ಅವೆಲ್ಲನೂ ಬಿಟ್ಟಂಗೆ ಹೊಂಡಕ್ಕಾಯ್ತದ? ಅಯ್ಯೋ, ನಿನ್ ಗಂಡವೆಲ್ಲನೂ ಕೇಳ್ಬೇಕಲ್ಲವ. ಬರೋಗು ಅಂದ್ರೆ ಬರೋಗು. ಅವಳನ್ನ ಎಲ್ಲ ನಮ್ಮ ರತ್ನ ಕರ್ಕೊಂಡು ಬರೋಗು ಅಂತ ಹೇಳವನಿ. ಗಾಡಿ ಕಟ್ಬಿಟ್ಟು ಹೊಸಿ ಏನೇನವೆ ಹೂವು, ಆಮೇಲೆ ಹಣ್ಣು, ತೋಟದಲ್ಲಿ ಏನೇನೈತೆ ಅಡಿಕೆ ಪಡಕೆ ಎಲ್ಲಾನು ಹಾಕೋ ಹೋಗು ಹೊಸಿಯಾ ಅಂತ ಅನ್ಬಿಟ್ಟು ಹೇಳವನಿ. ಇನ್ನೇನ್ ಮಾಡ್ತೀಯಾ? ಯಾಕೆಂದ್ರೆ ಕೊಟ್ಬಿಟ್ಟು ಹಬ್ಬ ಮುಗಿಸ್ಕೊ ಬರ್ತೀನಿ ಅತ್ತಾಗಿ. ಇನ್ ಕೈ ಅಂತಾನೆ ಇಲ್ಲ ಅಂದ್ರ ಅಪ್ಪ. ಅದಕ್ಕೆ ಅವನು ಕರ್ಕೋಯ್ತೀನಿ ಅಂದ್ರೆ ಬಂದ್ರು ಕರ್ಕೋಗು ಅಂತ ಹೇಳವನಿ. ಬಾ, ಒಂದ್ ದಿನಕ್ಕೆ ವಾಪಸ್ ಬರ್ತೀವ. ಏನ್ 3 ಹೊತ್ತು ಇಲ್ಲೇ ಇರ್ತೀಯ ಇನ್ನೇನು? ಬರ್ಬೇಕಪ್ಪ, ನನಗೂ ಆಸೆ. ಏನು ಮಾಡ್ತೀಯಾ? ಇನ್ನು ನಿಮ್ಮ ಅಪ್ಪಂಗೆ ಊಟ ತಿಂಡಿ ಕೊಡರು ಮಾಡರು ಹೆಂಗೆ ಅಂತ?
ಅಲ್ಲ ಕಣಮ್ಮ ಏನ್ ನೀನೇ ಕೊಡ್ತೀಯಾ ಕೊಡೋದು ಅದಕ್ಕೆ ತಾನೇ ಜಾನ್ಕತ್ಗೆ ಅವ್ರು ನೀನ್ ಕೊಡೋದ್ ನೋಡಿದ್ರೆ ಅವ್ರು ಒಂಥರ ಮಾಡ್ತಾರೆ ಅಂತದ್ರಾಗೆ ನೀನ್ ತಕೊಂಡೋಗಿ ಇಟ್ಟು ಬತ್ತೀಯಾ ಅಪ್ಪ ತಿಂತದೆ ಮೆಲ್ಲೋ ಸುಮ್ ಕಾಯ್ತದೆ ನೀನ್ ಕೊಟ್ಟೆ ಅಂತ ಏನಾರು ಹೇಳ್ತದ ಅಪ್ಪ ಸುಮಕ್ ಬಾ ಏನ್ ಹಾಕಲ್ಲ ಇದು 2 ದಿನ ತಿಂತದೆ ಏನ್ ಗೊತ್ತಾಗ್ಲಿ ಅಪ್ಪಂಗು ನಿನ್ ಬೆಲೆ ಏನು ಅಂತ ನೀನ್ ಯಾವಾಗೂ ಇಲ್ಲೇ ಇಟ್ಕೊಂಡು ಆ ಹೋಗ್ ತಿಂಡಿ ಕೊಟ್ಟೋಗಿರ್ತದೆ ಅದು ತಿಂದ್ಬಿಟ್ಟು ಬಾನಿಗೆ ಆಗ್ತದೆ ನ್ಯಾಯವಾಗಿ ತಿನ್ನಕ್ಕಲ್ಲ ನೀನ್ ಇಟ್ಟೋಗಿದ್ದ ಮೆತ್ತ ತಿಂತದೆ ಯಾವ ಸಲ ಹೇಳ್ತದೆ ನಾನು ಹೆಂಡತಿ ತಂದಿಟ್ಟು ತಿಂದೆ ನಾನು ಹೆಂಡತಿ ತಂದಿಟ್ಟು ಕಪ್ಪಿ ಕುಡ್ದೆ ಅಂತವ ಸೊಸೆನೆ ಹೋಗ್ಲದು ಅದಕ್ಕೆ ಯಾಕೆ ನೀನ್ ಇಟ್ಟು ಒದ್ದಾಡ್ತೀಯ ಬಾ ಹೋಗ್ಬಿಟ್ಟು ಬರ ನೆಮ್ಮದಿಯಾಗಿ ಹೇಳ್ತೀನಿ ಇದು ಬರೀವಂತೆ ಅಲ್ಲಕಲ್ಲ ಹಂಗಂತ ನಿಮ್ಮ ಬಾವ ಶಾಂತನೇ ಇವನ್ ಕೃಷ್ಣನು ಕರೆದೊಯ್ತಾ ಇದ್ದ ಅವರು ಬರ್ತಾರೋ ಏನೋ ಕೇಳ್ಬೇಕಾಗಿತ್ತು ಇನ್ನು ಎಲ್ಲರೂ ಹೊಂಟ್ರೆ ಹೆಂಗೆ ಅದೊಂಥರ ಭಯ ನಿಮ್ಮ ಅಪ್ಪ ಅವಳೆ ದೆವ್ವಡ್ದನಂಗೆ ಆಡ್ತಾನಲ್ಲ ನನ್ಗೇನೋ ಅದಕ್ಕೇನೋ ಅನ್ನೋದು ಬರೋಕಿಲ್ಲ ಅನಿಸುತ್ತೆ ನೋಡೋಣ ಹಾಕು ಬರ್ತಾರೆ ಅಂದ್ರೆ ಅವ್ರ ಕೂಟ ಹೋಗಿ ಬರೋಗು ನಾನು ಇಲ್ಲಿ ಉಳ್ಕೊಂಡು ಹೆಂಗೋ ಭಂಗ ಮಾಡ್ಕೊತೀನಿ ಆಯ್ತದಲ್ಲ ನಾನು ಹೇಳ್ತೀನಿ ಅಪ್ಪಂಗೆ ಹ್ಞೂ ಪಾಪ ಅವು ಇನ್ನೆಲ್ಗೋಯ್ತವೆ ಹೋಗಿ ಬರ್ರಿ ಹಾಕು ನೋಡೋಣ ಬರ್ತೀನಿ ಅಂದ್ರೆ ಅತ್ತಗೆ ಕರ್ಕೊಂಡು ಹೋಗಿ ಬರ್ತೀನಿ ನೀನು ಬಾ ಆಯ್ತದ ಗಾಡೀಲಿ ಏನು ಹೋಗ್ಬರ್ಬೋದಲ್ಲ ಏನು ಹಾಕಲ್ಲ ನೋಡೋಣಂತೆ ಕೇಳಿ ನೋಡ್ತೀನಿ ನಿಮ್ಮ ಅಪ್ಪ ಸದರಾಗಿ ಬರ್ದಂಗೆ ಆಡ್ತಾನೆ ಏನೋ ಒಂದು ಹೇಳಿದ್ರೆ ಆಯ್ತು ಬಾ ತಲೆ ಯಾಕೆ ಕೆಲ್ಸ್ಕತ್ತೀಯ ಸರಿ ಆಯ್ತು ಹಂಗೆ ಮಾಡು ಕೇಳಿ ನೋಡಿ ಬರ್ತಾರ ಅಂತ ಅದಕ್ಕೇನೋ ಅಣ್ಣನು ಸರಿ ಬಾ ನೀನು ರೊಟ್ಟಿ ಹಾಕೊಟ್ಟದಂತೆ ತಿನ್ಬಾ ತಿಂದುಬಿಟ್ಟು ಆಮ್ಯಾಕೆ ನಿಂದು ಏನು ಕೆಲಸ ಇದು ಮಾಡ್ಕೊ ಇಲ್ಲಿ ತಡೆಯೋ ಬಂದೆ ಒಂದು 10 ನಿಮಿಷ ತಡಿ ಬರ್ತೀರ ಅಂತ ನಂಗೆ ಕೆಲಸ ಇದ್ದು ಬರ್ತೀನಿ ತಡಿ ಯಾಕಲ್ಲ ಹೋಗೇ ಬಿಟ್ಟು 10 ನಿಮಿಷಕ್ಕೆ ಬರೋದು ತಿಂದೋಗಿದ್ರೆ ಆಯ್ತಿಲ್ವೇ ಬಿಸಿ ಬಿಸಿ ತಿಂದು ಮುಂಡಾವು ಅಂತ ನಾನು ಅಲ್ತೊಳಗೆ ಹಂಗೆ ಒದಲಿಸಿ ಇಟ್ಟಿದ್ರೆ ನೋಡ್ಬಿಟ್ಟಾಗಿದ್ದ ನನಗೇನು ಹೋಗು ಅವ್ವ ನೀನು ಯಾಕವ್ವ ಅದಕ್ಕೇನು ಅಣ್ಣನ ಕರೆಯಕ್ಕೆ ಹೋಯ್ತೀಯ ಸುಮ್ಕೆ ನಮ್ಮ ಪಾಡಿಗೆ ನಾವು ಹೋಗ್ಬರ ಸುಮ್ಕಿರು ಹಬ್ಬಕ್ಕೆ ಲೈ ಯಾಕಡೆ ಹಂಗಂತೀಯ ಪಾಪ ಬಿಡು ಅವು ಎಲ್ಲೋಯ್ತವೆ ಈಗ ಬಂದು ಅವೇ ಬೇಜಾರಾಗವೆ ಹೋಗಿ ಬರ್ತವೆ ಪಾಪ ಕರ್ದೋಗವನೆ ನಿಮ್ಮ ಬಾವ ಕರ್ದೋಗವನೆ ಹೋಗ್ದ ಹೋದ್ರೆ ಏನಂಕತಾನೆ ಅವ್ನು ಬೇಜಾರು ಮಾಡ್ಕೊಳಕ್ಕುವ ಬರ್ಲಿ ಬಿಡು ಏನಾಗ್ತಲ್ಲ ಏ ಬೇಡ ಸುಮ್ಕುರವ ನಾನು ಅದಕ್ಕೆ ವಾಲೆ ಅವಲ್ಲ ಎಷ್ಟು ಚಂದಾಗವೆ ಅದಕ್ಕೆ ವಾಲೆ ಅವ ಇಸ್ಕೊಂಡು ಹಬ್ಬಕ್ಕೆ ಹಾಕಿ ಹೋಗೋಣ ಅಂತ ಇವನಿ ನಾನು ಬರೋ ಒಂದು 6-15 ದಿನ ಅಲ್ಲೇ ಇರ್ತೀನ 20 ದಿನ ಆದರೂ ಆಯ್ತು ನಾನೇನು ಬರೋಕಲ್ಲ ಇಲ್ಲಿಗೆ ಒಂದು 20 ದಿನ ಅಲ್ಲೇ ಇದ್ಬಿಟ್ಟು ಬರ್ತೀನಿ ಅಕ್ಕನ ಜೊತೆ ಅವಳು ಹೇಳವಳೆ ಇದಪ್ಪ ಬಂದರೂ ಹೋಗಬೇಡ ಬಾಣ ಅಲ್ಲೇನು ಮಾಡ್ತೀಯಾ ಹೋಗಿ ಇಲ್ಲೇ ನನ್ಕೊಟ್ಟಿರಿವಂತೆ ಅಂತ ನಾನೊಂದು 20 ಗಂಟೆ ಅಂತೂ ಇದು ಬರ್ತೀನಿ ಅದಕ್ಕೆ ಅಲ್ಲಿ ಗಂಟವ ಅದಕ್ಕೆ ವಾಲೆ ಇಸ್ಕೊಂಡು ಹಾಕೊಂಡು ಹೋಗಿರ್ತೀನಿ ಕಣವ ನೀನು ಹಬ್ಬಕ್ಕೆ ಬರೋಕ್ಕೆ ಹೇಳಿದ್ರೆ ತಿರ್ಗಾ ಇನ್ನು ಮತ್ತೆ ಅವರು ಅದೇ ವಾಲೆ ಹಾಕೋ ಬರ್ತಾರೆ ಮತ್ತು ನಾನೇನು ಮಾಡಲಿ ಆಗ ಅದಕ್ಕೆ ಬೇಡ ಸುಮ್ಕಿರು ಅದಕ್ಕೆ ಹಬ್ಬಕ್ಕೆ ಬರ್ದಿರಿರಲಿ ನಾವೇ ಹೋಗ್ಬರೋಣ ಅಲ್ಲೇ ನೀನು ವಾಲೆ ಇಸ್ಕೊಂಡು ಹಾಕರತ್ನಿ ನಾನೇನು ಬೇಡ ಅನ್ನಕ್ಕಿಲ್ಲ ಆದ್ರೆ ಆ ಹುಡುಗಿ ಹಬ್ಬಕ್ಕೆ ಬರಬೇಡ ಅಂದ್ರೆ ಹೆಂಗಾಯ್ತದೆ ಹಬ್ಬಕ್ಕೆ ಹೇಳಿಲ್ವಾ ಅವ್ರೂ ನೋಡೋಣ ಹಾಕು ಏನಂತಾರೆ ಅಂತ ಒಂದಪ್ಪ ಮಾತಾಡ್ತೀನಿ ಕೃಷ್ಣಂತವ ಅಲ್ಲ ಆದ್ರೂ ಅವಳು ನಿಂಗೆ ವಾಲೆ ಕೊಡ್ತಾಳೆ ಅನ್ಕೊಂಡಿದ್ಯಾ ಅವ್ರ ಅಪ್ಪನ ಮನೆ ಮಾಡಿಸ್ಕೊಟ್ರವು ಕೊಡ್ತಾಳೋ ಏನೋ ನಿಂಗೆ ಕೇಳೋ ಸರಿ ಏನೋ ನಂಗೆ ತಿಳಿತಾ ಇಲ್ವಲ್ಲ ಬೇಡ ಬಿಡತ್ತಾಗ ಅವಳು ಯಾಕೆ ವಾಲೆ ಕೇಳಕ್ಕೆ ಹೋಯ್ತೀಯಾ ಏ ಹೂವ ಸಂದಾಗವೇ ಸುಮ್ಕಿರವ ಅದಕ್ಕೆ ವಾಲೆ ಕೊಡ್ತಾರಕಂತೆ ಕೊಡ್ದಾನೆ ಏನು ಮಾಡ್ತಾರೆ ಕೊಡ್ದ ಹೋದ್ರು ಬಿಡೋದು ಯಾರು ನಾನು ದುಂಬಲ್ ಬಿದ್ದಾಗಲಿ ಇಸ್ಕೊಂಡು ಹೋಗೋದೇ ಹಾಕೊಂಡು ಹೋಗೋದೇ ಯಾವ ನಾನು ಬಿಡೋಕ್ಕಿಲ್ಲ ಕೇಳ್ತೀನಿ ಹಾಕು ಕೊಡ್ತಾರೆ ಅಣ್ಣಂಗೆ ಹೇಳಿದ್ರೆ ಅಣ್ಣ ಕೊಡಿಸ್ತಾನೆ ಸರಿ ಕಣವ ನಿನ್ನಿಷ್ಟ ಹೆಂಗಾರ ಮಾಡು ನನಗೇನು ಕೇಳು ನಿಮ್ಮ ಅಣ್ಣಯ್ಯನ ಇಸ್ಕೊಟ್ರೆ ಹಾಕೊಂಡು ಹೋಗು ನನಗೇನು ಹ್ಞೂ ನಾನು ಕೇಳಿ ಇಸ್ಕೊತೀನಿ ನೀನು ಸುಮ್ಕಿರು ನೀನು ಅಲ್ಲಿ ಗಂಟೆ ಅದಕ್ಕೆ ಕರೆಯೋಕೆ ಹೋಗಬೇಡ ನಾನು ಫಸ್ಟ್ ವಾಲೆ ಕೇಳಿ ಇಸ್ಕೊತೀನಂತೆ ಆಮೇಲೆ ಅದಕ್ಕೆ ಹೆಂಗಂತ ವಾಲೆ ಕೇಳ್ತಾರೆ ಬಂದ್ರೆ ಬರಲಿ ಬಿಟ್ರೆ ಬಿಡಲಿ ನಾನು ಇಸ್ಕೊಂಡಿರ್ತೀನಿ ತಾನೇ ಸರಿ ಆಯ್ತು ಬಿಡವ ನಾ ಅಲ್ಲಿ ಗಂಟೆ ಹೆಂಗೆ ಕೇಳೋಕೆ ಹೋಗಿಲ್ಲ ಆಯ್ತು ಹೋಗು ಯಾರಿಗಿಲ್ಲ ಇವಳು ಮಗಳು ಏನು ಹೇಳೋಕೆ ಹಾಕಿಲ್ಲ ಇನ್ನು ಹಂಗಂದ್ರೆ ಸೊಸಿಗೆ ಆಡಳಿತ ಬಿಟ್ಕೊಟ್ಟಂಗೆ ಆಯ್ತತೆ ಹೆಂಗೆ ಮಾಡ್ಕೊಳ್ಳಿ ಬಿಡು ಅವರಿಗೂ ಹೊಂದಾಣಿಕೆ ಆಗಿದ್ರೆ ಏನಾರು ಮಾಡ್ಕೊಳ್ಳಿ ಇಲ್ಲಾಂದರೆ ಕೊಡಕ್ಕಿಲ್ಲ ಅಂತ ಹೇಳಿ ಕಳಿಸ್ತಾರೆ ನಾನು ಹೇಗೆ ತಲೆ ಕೆಡಿಸ್ಕೋಬೇಕು ಅತ್ತಿಗೆ ಇಲ್ಲೇ ಕೂತವ್ರಿ ಅವ್ರನ್ನ ಕೇಳಿ ನೋಡ್ಬೇಕು ಕೊಡ್ತಾರ ಅಂತ ನಮ್ಮ ಮನೆಯವ್ರ ಪಾಪ ಎಲ್ಲನೂ ಒಂದೆರಡು ಹಾಕಿಸ್ಕೊಂಡು ತಕ ಬಂದೈತೆ ತರಕಾರಿ ಎಲ್ಲ ಏನು ಬೇಕು ಎಲ್ಲನೂ ಹಾಕಿಸ್ಕೊಂಡು ಇದ್ರಾಗೆ ಹೆಂಗಾರವ ಎಷ್ಟಾಯ್ತದ ಅಷ್ಟು ಹಾಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆ ಮಾಡ್ಕೋಬೇಕು ಪಾಪ ಎಲ್ಲ ತಕ ಬಂದೈತಿ ಹೇಳಿದ್ಕೆ ಯಾವ ಬೇಕವ ಮಧ್ಯಾಹ್ನಕ್ಕೆ ತಕೊಂಡು ಹೊಸ ಅಡುಗೆ ಮಾಡ್ಕೊಬಿಟ್ಟು ಮಿಕ್ಕದವ ಹಂಗೆ ಹಾಕ್ತಂಗಿಡೋಣ ಇನ್ನೇನು ಮಾಡೋಕ್ಕಾಯ್ತದೆ ಒಂದು ವಾರ 15 ದಿನ ಆಯ್ತದೆ ಹೆಂಗ ಮಾಡ್ಕೊಂಡ್ರೆ ಅದಕ್ಕೆ ಅದಕ್ಕೆ ಏನು ತರಕಾರಿ ಎಲ್ಲ ನೀವು ಎತ್ತಿಕ್ತಾ ಇದ್ದೀರಿ ಓ ನೀನಾ ಬಾರವ ನಿಮ್ಮ ಅಣ್ಣನೇ ಸಂತ್ಕೋಗಿರಲ್ಲ ತರಕಾರಿ ಎಲ್ಲ ತಕ ಬಂದಿಟ್ಟಿದ್ರು ಅವ ನೋಡಿ ಎತ್ತಿಕ್ತಾ ಇದ್ದೆ ಇನ್ನೇನು ಮಾಡೋಣವ ಎಲ್ಲವ ಇಟ್ಟಿದ್ದೆಲ್ಲ ಇಟ್ಟುಕೊಳ್ತಾ ಇದ್ದಾವಲ್ಲ ಅದಕ್ಕೆ ಯಾವ ಬೇಕೋ ತಗೊಂಡು ಮಿಕ್ತವನೆಲ್ಲ ಹಾಕ್ತಂಗಿಡೋಣ ಅಂತವ ಇಡ್ತಾ ಇದ್ದೆ ಓ ಸಂತ್ಕೋಗಿದ್ನೆ ಅದೇ ಅನ್ಕಂಡೆ ಹೆಂಗೆ ಅದಕ್ಕೆ ಈಗ ಮನೆ ಎಲ್ಲ ಅಡ್ಜಸ್ಟ್ ಆಗ್ಬಿಟ್ಟೈತಲ್ವ ನಿಮಗೂ ಬಂದು ಅಪರ ದಿನ ಆಯಿತು ಈಗೆಲ್ಲವ ಏನು ಅನ್ಸಕ್ಕಿಲ್ಲ ಅಲ್ವಾ ಒಂಥರ ರೂಢಿ ಆಗ್ಬಿಟ್ಟೈತಿ ನಿಮ್ಗೀಗ ಹ್ಞೂ ಕಣವ ಹೆಣ್ಮಕ್ಳು ದಾಟೆ ಅಲ್ವೇ ಇನ್ನೇನು ಎಲ್ಲಿರ್ತೀವಿ ಅಲ್ಲಿಗೆ ತಕ್ಕನಾಗಿ ನಮ್ಮ ಜೀವನ ರೂಢಿ ಮಾಡ್ಕೊಳ್ಳೋದಯ್ಯ ಏನು ಬಂದು ಇರ್ತೀನಿ ಆಗದೆ ಇನ್ನೂ ರೂಢಿ ಆಗ್ದಂಗೆ ಇರ್ತತ ರೂಢಿ ಆಯ್ತು ಕಂತ ಹಾಕು ಆಗೆಲ್ಲ ಬಸಿ ಒಬ್ಬೊಬ್ಳೆ ಇರೋಕ್ಕೆ ಎದ್ರೆ ಕಳೀನಿ ಈಗ ಅಂದರೆ ಅಕ್ಕಪಕ್ಕದಲ್ಲಿ ಅತ್ತೆ ಎಲ್ಲ ಇರ್ತಾರಲ್ಲ ಇಲ್ಲಿ ಒಪ್ಪಾರ್ಲ ಇರೋದಲ್ವಾ ಇರ್ತೀನಿ ಧೈರ್ಯವಾಗಿ ನಿಮ್ಮ ಅಣ್ಣ ಬರ್ತಾರೆ ಹೊತ್ತಂತೆಯ ಏನ ಅಂತ ಏನು ಕಷ್ಟ ಆಗಿಲ್ಲ ಕಂದ್ಬಿಡು ಮತ್ತು ಈಗ ಅಪ್ಪಯ್ಯ ಮುಂಚೂರು ಕಾಪಿ ಪಾಪಿ ಇಸ್ಕೊತ ನಿಂತ ಮಾತಾಡ್ತತ ಏನು ಪರವಾಗಿಲ್ವಾ ಇವಳೇನು ಇವತ್ತು ಬಂದು ಕೂತ್ಕೊಂಡು ಇವೆಲ್ಲನೂ ವಿಚಾರಿಸ್ತಾ ಕೂತಾಳೆ ಯಾವಾಗ ನನ್ನ ಮೇಲೆ ಚಾಡಿ ಹೇಳಿನೋ ಅಂತ ಕಾಯ್ತಾ ಇರೋಳು ಇವತ್ತೇನು ಭಾರಿ ಸಂಪನ್ನಳಂಗೆ ಬಂದು ಕೂತ್ಕೊಂಡು ಅಯ್ಯೋ ನಮ್ಮದು ಕೇಳೋದೇನೋ ಅವ್ರ ಅಪ್ಪಯ್ಯನ ಮಾತಾಡ್ಸೋದು ಕೇಳೋದೇನೋ ಅವ್ರ ಹೂವಿನ ಕೇಳೋದೇನೋ ಎಲ್ಲಾರ್ದು ಕೇಳ್ತಾ ಕೂತಾವಳಲ್ಲ ಅಂತ ಏನು ವಿಷಯ ಕಾಣಲ್ಲ
ಇದ್ಯಾಕಕ್ಕೆ ಸುಮ್ಕಂಗೆ ಮಕ ನೋಡ್ತಾ ಕೂತಿದ್ದೀರಾ? ಯಾಕೆ ನಂಗೆ ಕೇಳಿದ್ದು ಕೇಳಿಸ್ಲಿಲ್ವೇ? ಕೇಳಿಸ್ತು. ನೀನೇನು ನೋಡದೆ ಇರೋದ ರತ್ನಿ? ಯೋಟು ದಿನ ಆಯಿತು ಬಂದು ನಿಮ್ಮಪ್ಪ ಇನ್ನೂ ಮೂತಿ ಮುರುಗ್ಸೋದು ಬಿಟ್ಟಿಲ್ಲ. ನಾನು ತಲೆ ಕೆಸ್ಕೊಳಕ್ಕಾಗಲ್ಲ. ಕೊಡ್ತೀನಿ, ಕುಡಿದ್ರೆ ಕುಡಿಲಿ, ಕುಡಿದೆ ತಗೊಂಡೋಗಿ ಆಚೆ ಚೆಲ್ಲಿ ನಾನು ನೋಡ್ದೆ ನಾನು ಕೊಡ್ತೀನಿ, ಇಲ್ಲ ಅಂತ ಸುಮ್ಕಿರ್ತೀನಿ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ತಿಲ್ಲ ಕಣವ. ಏನು ಮಾಡೋಕ್ಕಾಯ್ತದೆ ಈಗ? ಅವರು ನಮಗೆ ಕಂಡ್ರೆ ಇಷ್ಟ ಇಲ್ಲ ಅಂದಮೇಲೆ ನಾವು ಇನ್ನೇನು ಮಾಡೋಕ್ಕಾಗ್ತಿಲ್ಲ. ನಮ್ಮ ಕರ್ತವ್ಯ ಏನೈತೆ ಅದು ನಾವು ಸುಮ್ಕಾಗಬೇಕು ಆಟೆಯ. ಅದು ಸರಿ ಕಂದ್ಬಿಡಿ. ಅದಕ್ಕೆ ನಾನೇನೋ ಒಂದು ಕೇಳ್ತೀನಿ, ಇಲ್ಲ ಅಂತಾನೆ ಕೊಡಬೇಕು. ಅದೇ ಅನ್ಕೊಂಡೆ ಏನೋ ಬೇಕಾಗೈತೆ, ಅದಕ್ಕೆ ಬಂದವಳು ಪಿಟ್ಕೆ ಹಾಕೊಂಡು ಅದು ಚೆನ್ನಾಗೈತಾ ಇದು ಚೆನ್ನಾಗೈತಾ ಅಪ್ಪ ಚೆನ್ನಾಗಿ ಮಾತಾಡಿಸ್ತಾನೆ ಅದು ಇದು ಅನ್ಕೊಂಡು ಏನು ಕೇಳ್ತಾಳೋ ಕಣ್ಣಲ್ಲವ. ಅಯ್ಯೋ ಕೇಳು, ಅದ್ರಾಗೇನೈತೆ ಅಂತ ಇದ್ರೆ ಕೊಡ್ತೀನಿ, ಇಲ್ಲ ಅಂದರೆ ಇಲ್ಲ ಅಂತೀನಿ ಆಟಯ್ಯ. ಅದು ಅದೇ ಊರಲ್ಲಿ ಹಬ್ಬಕ್ಕೆ ಹೇಳೋಗೋರಲ್ಲ ಬಾವ, ಅದಕ್ಕೆ ನಾನು ಹಬ್ಬಕ್ಕೆ ಹೋಯ್ತೇವನಿ. ಹೋದ್ರೆ ಒಂದು ಇದಪ್ಪ ಒಂದು 20 ತಿಂಗಳು ಅಲ್ಲೇ ಇದ್ದು ಬರೋಣ ಅಂತ ಅನ್ಕೊಂಡು ಅದಕ್ಕೆ ಅವಳು ಸುಮಾರು ದಿವಸದಿಂದ ಕರಿತಾ ಇದ್ಲು. ಇರ್ತೀನಿ ಹೆಂಗೋ ಯಾರೂ ಇರ್ತಿಲ್ಲ. ಈಗ ನೀವು ಬಂದಿದ್ದೀರಾ ಅಲ್ಲ, ನಿಮಗೂ ಮನೆ ಪನೆ ಎಲ್ಲ ರೂಢಿ ಆಗದೆ ಇರ್ತಿರಲ್ಲ ಇನ್ನೂ ಇಲ್ಲೇ ಅಂತ ಗೊತ್ತಾಯ್ತಲ್ಲ. ಅದಕ್ಕೆ ಹೋಗೊಂದು 20 ತಿಂಗಳು ಇದ್ದು ಬಿಟ್ಟು ಬರ್ತೀನಿ. ಅದಕ್ಕೆ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು. ನಿಮ್ಮ ವಾಲೆ ಇದ್ವಲ್ಲ ಅವು ಕೊಡ್ತೀರಾ? ಅದಕ್ಕೆ ಸ್ವಲ್ಪವ ಹಾಕೊಂಡು ಹೋಗಿ ಬರ್ತೀನಿ. ನಂಗೆ ಅವು ಭಾರಿ ಇಷ್ಟ ಕನ್ನೋದಕ್ಕೆ ವಾಲೆ ನಿಮ್ಮವು. ನನ್ನ ವಾಲೆನೇ ಅಲ್ಲ ಕಣವ, ನಿನ್ಗೆ ವಾಲೆ ಕೊಟ್ಬಿಟ್ಟು ನಾನೇನು ಮಾಡೋಣ? ಅದು ಅಲ್ಲದೆ ನಿಮ್ಮ ಅಣ್ಣ ಏನಂತಾರೆ ಏನೋ, ಅವ್ರು ಬಂದ್ಮೇಲೆ ಒಂದು ಮಾತು ಕೇಳಬೇಕಾಗಿತ್ತು. ಇನ್ನೊಂದು ಜೊತೆ ಸಣ್ಣವಲ್ಲ ಅವು ಹಾಕೊಂಡಿರಿ ಅದಕ್ಕೆ ನೀವು ಮನೆ ಅಲ್ವಾ, ನನಗೆ ಅವು ಕೊಡಿ ಹಾಕೊಂಡು ಹೋಗಿ ಬರ್ತೀನಂತೆ. ಅಣ್ಣ ಬಂದ್ಮೇಲೆ ಇನ್ನೊಂದಪ್ಪ ನಂಗೆ ಕೇಳ್ತೀನಂತೆ, ಅಣ್ಣಂಗೆ ಹೇಳ್ತೀನಿ ನಾನು ಕೊಡಿ ಅದಕ್ಕೆ. ಓ ರತ್ನಿ, ನೀನೆಲ್ಲ ಇವತ್ತು ಇಲ್ಲಿ ಬಂದು ನಿಮ್ಮ ಮದ್ಕೆ ಕೂತ್ಕೊಂಡು ಮಾತಾಡ್ತಾ ಇದೆಯಾ? ಇದೇನಂಗೆ ಬಂದಿದ್ಯಾ ಇವತ್ತು? ಅಯ್ಯೋ ಯಾಕಪ್ಪ ಬರೋಕ್ಕೆ ಹೋಗಿದ್ರಿ? ಈಗ ಏನಾರ ಒಂದು ಹೇಳಿ ಕಳ್ಸೋಣ ಅಂತ ಇದ್ದೆ, ಬಂದೇ ಬಿಟ್ರು. 10 ತಾರೀಕು ನೀವು ಬಂದಿದ್ದು ಒಳ್ಳೇದಾಯ್ತು ಕಣ ಅಣ್ಣ. ನಾನು ಹಬ್ಬಕ್ಕೆ ಹೋಯ್ತಾ ಇದ್ನ ಕರೂರಿಗೆ, ಅದಕ್ಕೆ ವಾಲೆ ಬೇಕಾಗಿತ್ತು. ಅದಕ್ಕೆ ಒಳ್ಳೆ ಚೆನ್ನಾಗವಲ್ಲ, ಅದಕ್ಕೆ ಇಸ್ಕೊ ಹೋಗೋಣ ಅಂತ ಬಂದಿದ್ದೆ. ಅದಕ್ಕೆ ನಿಮ್ಮ ಅಣ್ಣಂಗೆ ಕೇಳ್ಕೊಡ್ತೀನಿ ಅಂತ ಇದ್ರು. ನೀನೇ ಹೇಳೋಣ ಕೊಡು ಅಂತ, ಹಾಕೊಂಡೋಗಿ ಬರ್ತೀನಂತೆ. ಅಯ್ಯ ಅದಕ್ಕೇನಂತವ ಹಾಕೊಂಡೋಗಿ ಬರೋವು? ನಿನಗೆ ಬೇಡ ಅಂತೀನಿ, ಹಾಕೊಂಡೋಗಿ ಬಂದು ಕೊಡು, ಏನಾಕಲ್ಲ. ಅಣ್ಣ ಹೇಳಾಯ್ತಲ್ಲ ಅದಕ್ಕೆ ಇನ್ನೇನು ಕೊಡಿ ಮತ್ತೆ, ಹಾಕೊಂಡೋಗಿ ಬಂದು ಕೊಟ್ಟಾನಂತೆ. ಸರಿ ಆಯ್ತು, ಹೋಗುವ ಕೊಟ್ಟಾನಂತೆ ಬಿಡು. ಯಾರು ಬರ್ತಾರೆ ಕಡೆ ಇವತ್ತು? ಯಾರೋ ನೆನ್ಸ್ಕೊತವ್ರೆ ನಂಗೆ ಕಾಣ್ತದೆ. ಏನು ಹಾಕ್ಲಿಕ್ಕೆ ಮೇಲೆ ಹಾಕ್ಲಿಕ್ಕೆ ಬರ್ತಾ ಕೂತವೆ. ಕೆಲಸ ಬೆನ್ನ ಮುಗಿದ್ಕೂ ಅದಕ್ಕೂ ತಿಂದಿದ್ಕೂ ನಿದ್ದೆ ಬರ್ತಾ ಕೂತವೆ. ಯಾರ ಮನೆ ತಕ್ಕಾರ ಹೋಗೋಣ ಅಂದರೆ ಇಲ್ಲಿ ಯಾರೂ ಗೊತ್ತಿಲ್ಲ. ದಿನ ಒಬ್ಳು ಮಾಡ್ಸಕ್ಕೆ ಏನು ಹೋಗೋದು? ಅವಳು ಯಾಕೋ ಬರಲಿಲ್ಲವ ಹೋಗತ್ತಾಗಿ ಒಂಥರ ಬೇಜಾರಾಯ್ತು ಕೂತತ್ಲಾಗ. ಹೋಗತ್ಲಾಗ ಯಾರು ನೆನ್ಸ್ಕೊತವ್ರು ಈ ನರಿ ಹಾಕ್ಲಿಕ್ಕೆ? ಅಲ್ಲಿಂದ ಏನೋ ಓದ್ಕೊ ಬರೋತಿ ಸಾಕಾಗೋಯ್ತು ಕಣವ, ಕೈಯೇ ಬಿದ್ದಂಗೆ ಆಯ್ತು. ಇದೊಂದು ಚಿಡ್ಕಾಣೆ ನಿಂಗಮ್ಮ ಬೈಲಿ ತಂದು ಚಿಡ್ಕೊ. ಅವ ನೀನಾ? ಅಯ್ಯೋ ನನ್ಗೆ ಏಟ್ ಖುಷಿ ಆಯ್ತೈತವ. ಈಟ ಗಂಟೆ ನಂಗೆ ಹಾಕ್ಲಿ ಸಾಕಾಗೋಯ್ತು. ನಾನು ಅನ್ಕೊಂಡೆ ಯಾರೋ ನನ್ನ ನೆನ್ಕತಾವ್ರೆ ಅಂತವ. ನೀನೆಯ ಉದ್ದಕ್ಕೂ ನನ್ನೇ ನೆನಪು ಮಾಡ್ಕೊಂಡ್ ಬಂದವ. ಅಯ್ಯೋ ನಂಗೆ ಏಟ್ ಖುಷಿ ಆಯ್ತೈತೆ ನೀನು ನೋಡಿ ಅನ್ಬೇಡ. ಆಮೇಲೆ ಖುಷಿ ಪಡಿವಂತೆ ಮೊದಲು ಕೆಳಕಿಳಿಸಿ ಬರೋಣ, ನಂಗೆ ತಡೆಯೋಕ್ಕಾಯ್ತಾ ಇಲ್ಲ. ಇನ್ನೇನು ಬಿದ್ದೆ ಹೋಗ್ಬಿಡ್ತೀನಿ ಅಟಯ್ಯ. ಅಯ್ಯೋ ನನ್ನ ಬುದ್ಧಿಗಿಷ್ಟು ಬಂದೆ ತಡೆ ಒಂದು ಗಳಿಗೆ ತಡೆ ಬಂದೆ. ಅಲ್ಲ ಕಣಮ್ಮ, ನೀನು ಯಾಕೆ ವ್ಯಾನ್ ಓದ್ಕೊ ಬರಕ್ಕೆ ಹೋಗಿದ್ದವ? ಅಯ್ಯಪ್ಪ ಅಯ್ಯೋ ಹೊಸಿ ತೂಕಾಗವೇನು? ಅಯ್ಯೋ ಹೆಂಗೆ ಓದ್ಕೊ ಬಂದೆ ಕಾಣಕನವ ತಾಯಿ. ಅಶ್ಯಪ್ಪ ಹೋಗೊಂದು ಲೋಟ ನೀರು ತಗೊಬರಕ್ಕೆ ಹೋಗು. ಕೂತಿರ್ತೀನಿ, ಗಳಿಗೆ ನೀರು ತಗೊಬರಕ್ಕೆ ಫಸ್ಟ್. ಪಾಪ ನಮ್ಮವ್ವ ನಾನು ನೋಡಬೇಕು ಅಂತ ಅಲ್ಲಿಂದ ಇವೆಲ್ಲನೂ ಒತ್ಕೊಂಬಂದವಳೆ. ನನಗೆ ಏಟ್ ಖುಷಿ ಆಯ್ತಾಯ್ತು. ತಕ್ಕಳವ ನೀರ? ಅಲ್ಲ ಕಣವ, ಒಬ್ಳೆ ಬಂದವ. ಇವೆಲ್ಲನೂ ಏನು ಮಾಡಕ್ಕೆ ಒತ್ಕೊಬರಕ್ಕೆ ಹೋಗಿದ್ದವ ನೀನು? ಅಯ್ಯೋ ಈಟೊಂದ ನೀನು ಒತ್ಕೊಂಡು ಸುಸ್ತಾಗಿ ಬರೋದಕ್ಕೆ ಹಂಗೆ ಬಂದಿರಾಯ್ತಿಲ್ವೇ ನಿನ್ನ? ಅಯ್ಯೋ ಮೊದಲು ನೀರು ತರವ ಇಲ್ಲಿ, ಆಮೇಲೆ ಮಾತಾಡಿವಂತೆ. ತಗೊಳವ, ಒಂದೇ ಉಸಿರು ಕುಡ್ದೆ ಅತ್ಲಾಗಿ. ಉಸಿರು ಕಟ್ತಂಗೆ ಆಗ್ಬಿಟ್ಟಿತ್ತು ನನಗಂತೂ. ಬಾಯಿ ಒಣಗಿ ಎಲ್ಲಿ ಬಿದ್ದೋಯ್ತೀನೋ ಅನ್ಕೊಬಿಟ್ಟಿದ್ದಕ್ಕಂತ ಹೋಗತ್ಲಾಗಿ. ಕಾಪಿ ಗಿಪ್ಪಿ ಇಟ್ಕೊಬರ್ಲವ? ಎಂತದ್ದು ಬಿಡಕ್ಕ, ನಾವು ಒಂgali ಕೂತ್ಕೊ ಮಾತಾಡೋಣ. ಆಮೇಲೆ ಕಾಪಿನೋ ಏನೋ ಹೊಸ ನೀರು ಕುಡ್ತಿದ್ದೀನಲ್ಲ, ಒಂgali ಕೂತ್ಕೊ, ಆಮೇಲೆ ನೋಡೋಣ. ಅವ್ವ ನಾನು ಒತ್ತಾರಿಂದ ಸಾಕದೆ ಕಣವ. ಯಾರೋ ನನ್ನ ಅನ್ಕೋತಾರೆ, ಯಾರೋ ಬರ್ತಾರೆ ಅಂತ ಅನ್ನಿಸ್ತಿತ್ತು ನನಗೆ. ಹೆಂಗೋ ನೀನೇ ಬಂದೆ ನಾನು ನೋಡೋಕ್ಕೆ. ನನಗೆ ಹೊಸಿ ಖುಷಿ ಆಯ್ತಾ ಎಲ್ಲಕ್ಕಂತ ಹೋಗತ್ತಾಗಿ. ಅಯ್ಯೋ ನನಗೆ ನೀನು ನೋಡೋಂಗಾಗಿತ್ತು ಕಣವ. ಅದಕ್ಕೆ ಅತ್ತಾಗಿ ಅಯ್ಯೋ ಎಲ್ಲನೂ ತುಂಬ್ಕೊಂಡು ಬಂದೆ ನೋಡೋಣ ಅಂತವ. ಒತ್ತಂತೆ ಹೋಗೋಣ ಅನ್ಕೊಂಡೆ. ತಾಡ್ಬೆ ಆಗೋಯ್ತು, ಆಗದೆ ಹೋಗ್ಬಿಟ್ಟು ಕಂತಾಯಿ. ಅಲ್ಲಿ ಕೂತ್ಕೊಂಡು ಸುಧಾರಿಸ್ಕೊಂಡು ಅವ್ನು ಯಾರೋ ಪುಣ್ಯಾತ್ಮ ಸಿಕ್ತ, ಅವನು ತಲೆ ಮ್ಯಾಕೆ ಒರೆಸ್ಕೊಟ್ಟ. ಓದ್ಕೊಂಬಂದೆ ಒಂgali ಸುಧಾರಿಸ್ಕೊಂಡು.
ಏನೇನು ಇವೆಲ್ಲನೂ ಯಾಕೆ ತರಕ್ ಹೋಗಿದ್ದವ? ಹಂಗೆ ಬಂದಿದ್ರು ಆಗಿತ್ತು. ಏನು ಸುಮ್ಕೆ ಅಲ್ಲಿಂದ ಒತ್ಕೊ ಬರೋದು ಅಂದ್ರೆ ಸರಿ ಬಿಡು, ಹೋಗ್ಲು ಒಂದು 2 ದಿನ ಇದ್ದೋಗು, ಏನೋ ಹಾಕ್ಲ. ಅಯ್ಯೋ ಇಲ್ಲ ಕಣವ, ಅಲ್ಲಿ ಪುಟ್ಟೊಬ್ಳೆ ಇರ್ತಾಳೆ. ಇನ್ನು ಮಹದೇಶ್ ಬರೋದು ರಾತ್ರಿ 8 ಆಯ್ತತೇನೋ ಕೆಲಸದಿಂದವ. ಇನ್ನು ಹುಡುಗಿ ಆಗಲೆಲ್ಲ ಒಂದೇ ಇರ್ತತೆ. ಮತ್ತು ಇನ್ನು ನಿಮ್ಮ ಅಪ್ಪನೂ ಅಲ್ಲಿ ಡ್ಯೂಟಿಗೆ ಹೋಗ್ತಾನೆ. ಈಗ ಲಾರಿಗೆ ಡ್ರೈವರ್ ಕೆಲಸಕ್ಕೆ ಕರೆದವ್ರು ನಿಮ್ಮ ಅಪ್ಪನಲ್ಲಿ ಮಣ್ಣವ್ರು ಎತ್ತಕ್ಕೆ ಮತ್ತೆ ಈಗ ಡ್ರೈವಿಂಗ್ ಕೆಲಸಕ್ಕೆ ಹೋಯ್ತಾರೆ ನಿಮ್ಮಪ್ಪ. ಅದಕ್ಕಾಗಿ ಅಪ್ಪನ ಇರಕ್ಕಲ್ಲ. ಇನ್ನು ಮಹದೇಶ್ ಬರೋದು ರಾತ್ರಿಯ. ಇನ್ನು ಮಹೇಶ್ ಅವನು ಸ್ಕೂಲು ಕಾಲೇಜು ಅನ್ಕೊಂಡು ಓಡಾಡ್ಕೊಂಡು ಅವನಿರತ್ತಿ ಮನೆ ಸೇರ್ತಾನೆ. ಏನೋ ಹುಡುಗಿ ಒಂದೇ ಇರ್ತದೆ, ಹೋಗ್ಬೇಕು ಒತ್ತಂತೆ ನೋಡೋಣ. ಆದ್ರೆ ಇವತ್ತು ವಾಪಸ್ ಹೋಯ್ತೀನಂತೆ. ಯಾಕವ ಶಾಂತಕ್ಕಿಲ್ವ ಮನೇಲಿ? ಶಾಂತಕ್ಕ ಮಗ ಎಲ್ಲ ಇರ್ತಾರಲ್ಲ, ಇರ್ತಾಳ್ಕಂತ ಇದ್ದೋಗಿ ನೀನು ಒಂದು 2 ದಿನ. ಅಯ್ಯೋ ಶಾಂತಕ್ಕೆಲ್ಲವ ಅವಳು ಹೋಗಾತು. ನಿಮ್ಮ ಅಪ್ಪನಯ್ಯ ಮುಗಿದು ಕಳಿಸ್ತಾ ಮನಿಂದ ಆಚೆಗೆ 7 ತಿಂಗಳು ಕೂತ್ಕೊತೀರ ನಡ್ರಿ ಅಂತ. ನಿಮ್ಮ ಅಪ್ಪ ಏನಯ್ಯ ಡ್ರೈವಿಂಗ್ ಕೆಲಸ ಹೇಳ್ಕೊಡು, ನೀನು ಅಳಿಯಂಗೆ ಅಲ್ಲಿಂದ ಬರೋದು ಎಷ್ಟೊತ್ತಾಗ ಬರ್ತಾರೆ, ನನಗೆ ಹೆದರಿಕೆ ಆಯ್ತದೆ, ಡ್ರೈವಿಂಗ್ ಕೆಲಸ ಹೇಳ್ಕೊಡಪ್ಪ, ನಮಗೆ ಸರಿ ಹೋಯ್ತದೆ ಅಂದ್ಲು. ಅವ್ನಿಗೆ ಹೆಂಗೆ ಬಂತ ಏನೋ ಅಂತ ಬಾಯಿಗೆ ಬಂದಾಗ ಮಾತಾಡಿ ಏನು ಗಂಡ ಹೆಂಡ್ತಿ ಇಬ್ರು ಇಲ್ಲೇ ಜಾಂಡ ಉರ್ಬೇಕು ಅಂತ ಮಾಡಿದ್ರೆ ಹಂಗೆ ಹಿಂಗೆ ಅಂತ ಅತ್ಲ ಕಳಿಸ್ತಾ ಬೈದು. ಹೌದಾ? ಶಾಂತ ಕೂರ್ಗೋದ್ಲೆ? ಹೋಗತ್ಲ ನಂಗೆ ಗೊತ್ತೇ ಇಲ್ಲ ಕಣವ. ಆದರೂ ಹೋಗಿ ಹೇಳ್ಬಿಡು, ನಾನೆಲ್ಲ ಇರ್ತಾಳೇನೋ ಅಂತ ಮಾಡಿದ್ದೆ. ಎಲ್ಲಿ ಗಂಡ ಮನೆಗೆ ಹೋದ್ಲಾ? ಹ್ಞೂ ಗಂಡು ಮನೆಗೆ ಹೇಳ್ತಾನೆ, ಇನ್ನೆಲ್ಲಿ ಹೋಗ್ತಾಳೆ? ನಿಮ್ಮ ಅಪ್ಪನೇ ಬೈದು ಕಳಿಸ್ತಾ, ಗಂಡು ಮನೆಗೆ ಹೋಗು, ಏಟು ಬೈದ್ರು ಅವ್ರ ಮೇಲೆ ಇರ್ಬೇಕು ನೀನು. ಇನ್ನೂ 7 ತಿಂಗಳು ತೋರ್ ಮೇಲೆ ಕೂತ್ಕತ್ತೀಯ. ನಮಗೆ ಇನ್ನೂ ಮದುವೆ ಮಾಡೋಕ್ಕೆ ಹೆಣ್ಣು ಹುಡುಗಿ ಐತೆ, ಇನ್ನೂ ಒಂದು ಸಣ್ಣ ಹುಡುಗಿ ಐತೆ ಮದುವೆ ಮಾಡೋದು. ಮನೇಲಿ 2 ಹೆಣ್ಮಕ್ಳು ಇರ್ಬೇಕಾದ್ರೆ ನೀನು 7 ತಿಂಗಳು ಇಟ್ಕೊಂಡು ಕೂತ್ಕೊತಾರೆ, ನಡಿ ಅಂತವ ಬೈದು ಕಳಿಸ್ತಾ. ಇರ್ಬೇಕಾಗಿತ್ತು ಕಣವ ಅವಳು ಒಂದು 2 ದಿನ. ನಂದು ಮಾಂಗಲ್ಯ ಸರ ಬಂದಾಗ ಹಾಕೆಂದು ಬಂದೋಗೋಣ ಅಂತ ಮಾಡಿದ್ದೆ. ಇಲ್ಲ ಅಲ್ಲಿಗೆ ಹೋಗ್ಬಿಟ್ಟವಳೆ. ನಾನು ಅಲ್ಲಿಗೆ ಹೋಗಿ ತೋರ್ಸೋಕ್ಕಾಗಲ್ಲ. ಇನ್ನು ಇಲ್ಲಿಗೆ ಯಾವ ಕಾಲಕ್ಕೆ ಬರ್ತಾಳೆ ಏನೋ ಕಾಳು. ಅಯ್ಯೋ ಇರಲಿ ಬಾ, ಹಬ್ಬಕ್ಕೆ ಬಂದಾಗ ತೋರಿಸಿವಂತ. ಹೆಂಗೆ ಗೌರಿ ಹಬ್ಬಿರಕ್ಕಲ್ವಾ ಆ ಕರಿತೀವಲ್ಲ, ಬಂದಾಗ ತೋರಿಸಿವಂತ. ತಗೋಗ್ಯಾನೆ ನಿನ್ನ ಗಂಡ? ಯಾರು ಇಲ್ವ ಮನೇಲಿ? ಇಲ್ಲ, ಅವ್ರ ಕೆಲಸ ಐತೆ ಅಂತ ಪಕ್ಕದವ್ರಿಗೆ ಹೋಗ್ಯವ್ರೆ. ನಾನು ಒಬ್ಳೆ. ಅಯ್ಯೋ ಒಂಥರ ನನಗೆ ತಲೆ ಕೆಟ್ಟಂಗೆ ಆಗಿತ್ತು ಒಬ್ಳೆ ಕೂತು. ಯಾರಿಲ್ವಲ್ಲಪ್ಪ ಅಂತ ತಡಕ್ಕೆ ಹೆಂಗೋ ನೀವು ಬಂದೇ ತೈ. ಹೌದೇ? ಹೆಂಗೆ ಸಂದಾಕ್ ತೊಡ್ಕತಾರ? ಹೆಂಗೆ ನೀನು ವಾರ್ಗಿತ್ತಿ ಅವಳೆಲ್ಲ ಹೆಂಗೆ ಉಜ್ಜಾಡ್ತಾಳ? ಏನು ಸಂದಾಕಿರ್ತಾಳ? ಹ್ಞೂ ಸಂದಾಕ್ ನೋಡ್ಕೊಳ್ತಾನೆ, ಏನು ಮಾಡ್ತಾರವ. ಇನ್ನೇನು ನಾನು ಅವರು ಇಬ್ಬರೇ ಅಲ್ವ ಈಗ ಸದ್ಯಕ್ಕೆ ಸಂದಾಕ್ ನೋಡ್ಕೊತಾವ್ರೆ. ಅವಳು ಉಜ್ಜಾಡ್ಕೊಂಡ್ರೆ ಅವಳ ಮನೆ ನಾನೇನು ನೋಡಕ್ಕೆ ಹೋಗಲ್ಲ. ನನ್ನೇನು ಜಾಸ್ತಿ ಅವಳನ್ನು ನಾಟಕ್ಸಕ್ಕೆ ಬರೋಕ್ಕಲ್ಲ. ಯಾವಾಗಾರ ಅಪರೂಪಕ್ಕೆ ಬರ್ತಾಳೆ, ನಾನು ಸಂದಾಕ್ ಮಾತಾಡ್ತೀನಿ, ಅವಳು ಸಂದಾಕ್ ಮಾತಾಡ್ತಾಳೆ. ಇರ್ತೀಯಲ್ಲ ಬಾ, ಇವತ್ತಿರುವಂತೆ ನಾಳೆಗೆ ಬೇಕಾದ್ರೆ ಹೋಗಿವಂತೆ. ಏನು ಪುಟ್ಟು ಒಬ್ಬಳೇ ಇದ್ದ ಅಭ್ಯಾಸ ಐತೆ. ಮಾದೇಶ ಮಹೇಶ್ ಅವರೆಲ್ಲ ಇರ್ತಾರಲ್ಲ, ಇರ್ತೀಯಲ್ಲ ಬಾ ನೋಡಿವಂತೆ. ಅಲ್ಲ ಕರ ಆ ಹುಡುಗಿಯ ಒಂದು 20 ದಿನ ಬಿಡ್ಕೊಂಡು ಕರ್ಕೋತೀವಿ ಅಂದರು. ಎಲ್ಲ ತಿಂಗಳ ಮೇಲೆ ಆಯಿತು. ಅಜ್ಜಿ ಮನೆ ತಾತು ಮನೆ ಆಯ್ತಲ್ಲ, ಅದು ಕರ್ಕೊಂಡು ಹೋಗ್ಬಾರ್ದು ನೀವು? ಗಂಡು ಹೆಂಡತಿ ಯಾರು ಬಂದು ತಾಯಿಲದ ಮಗ ಕರ್ಕೊಬಂದು ಸದಕ್ಕೆ ನೋಡ್ಕೊ. ನೀನೊಬ್ಳು ಹಂಗಂತ ಹೆಂಗವಳೆ ಸಂದಾಕವಳೆ ಕರ್ಕೊಬಂದ್ರೆ ಆಯ್ತು ಬಾ. ಎಲ್ಲೋಯ್ತಾಳ ಅಲ್ಲೇ ತಾನೇ ಇರ್ತಾಳ ಅವ್ರ ತಾತ ಮಲ್ಲೆ. ಹಾಗೆಲ್ಲ ಅನ್ಬಾರ್ದು. ತಾಯಿಲದ ಮಕ್ಕಳನ್ನ ಸಂದಾಕ್ ನೋಡ್ಕೋಬೇಕು. ಇವತ್ತು 10 ಸಂದಾಕ್ ನೋಡ್ಕೊಂಡ್ರೆ ನಾಳೆಗೆ ನಿನಗೂ ಹಂಗೆ ಒಳ್ಳೇದಾಯ್ತದೆ. ನಾಳೆ ನೀನು 4 ತುಪ್ಪ ಇದೇ ಬೆಳೆಸೋನಕ್ಕಲ್ಲ, ಅದನ್ನು ಸಂದಾಕ್ ನೋಡ್ಕೊಂಡು ಬೆಳೆಸ್ಬೇಕನವ. ಆಗಲೇ ನಿನ್ನ ಗಂಡಗೂ ನಿನ್ನ ಪ್ರೀತಿ ಜಾಸ್ತಿ ಆಗೋದು. ಆಮೇಲೆ 6 ದಿನ ಅಲ್ಲಿ ಬಿಟ್ಟಿದ್ರೆ ನೋಡಿದವ್ರು ಜನರ ಏನಂತಾರೆ, ಮೊದಲು ಕರ್ಕೊಬಂದು ಇಟ್ಕೊಳ್ಳಿ. ಎಲ್ಲ ನೆನ್ನೆಲ್ಲ ಹೋಯ್ತೀನಿ ಅಂತಿದ್ರವ ಆಟಕ್ಕೆ. ಅದ ಕೆಲ್ಸ ಬಂತು ಅಂತ ಹೋಗ್ಲಿಲ್ಲ ಆಟಯ್ಯ. ಇನ್ನೇನು ನಾಳೆಕ ನಾಡ್ದಾಗ ಹೋಗ್ಬೋದು ಅನ್ಕೊಂಡಿದ್ದೀನಿ ಕರ್ಕೊಬರಕ್ಕೆ. ಕರ್ಕೊಬತ್ತರ್ಕಂತ ಹಾಕು. ನಾನೇನು ಗೋಳಿ ಕಳಗಲಕಂತ ಹಾಕವ, ನಾನು ಸಂದಕ್ಕೆ ಇಟ್ಕೊತೀನಿ ಕಂತೆ. ಅಲ್ಲ ನಮ್ಮವ್ವ ನನ್ನ ನೋಡಕ್ಕೆ ಬಂದವಳೆ. ನಾನು ಕೇಳೋದ್ಕಿಂತ ಹೆಚ್ಚಾಗಿ ಮಗ ಕರ್ಕೋಗಿ ಅಂತ ಹೇಳಕ್ಕೆ ಬಂದಂಗೆ ಆಯ್ತವ. ಹೆಂಗೋ ಇರೋಡ್ತೀನಿ ಅಲ್ಲಿರ್ಲಿ ಅಂದ್ರೆ ಇವಳದೇ ಆಗೈತೆ. ನಮ್ಮ ಅವ್ವನ ಕರ್ಕೊಬರೋಗಿ ಅಂತ. ನನ್ನ ಗಂಡ ಮರ್ತ್ಕೊಂಡ್ರು ಇವಳು ಮರ್ತ್ಕೊಂಡಿಲ್ಲ. ನಾನೇನು ಕರ್ಕೊಬರಕ್ಕಿಲ್ಲ ಅಂತಲ್ಲ, 7 ತಿಂಗಳು ಇರ್ತಾಳು, 8 ತಿಂಗಳಲ್ಲಿ ಇರಲಿ. ಆಮೇಲೆ ಹಂಗಿದ್ರು ಇಲ್ಲಿ ಬಂದು ಪ್ರಾಣ ತಿನ್ನೋದು ಇದ್ದೇ ಐತೆ. ಅದಕ್ಕೂ ನೆಮ್ಮದಾಗಿರಕ್ಕೆ ಕೊಡಕ್ಕಲ್ಲ. ಜನ ಏನಂತಾರೆ ಕರ್ಕೊಬರೋಗಿ ಅಂತ ಬಂದವಳಲ್ಲೇ. ನಿಂಗಮ್ಮ ನಾನು ಗಳಿಗೆ ಉಳಿಕತ್ತೀನಿ. ಆಮೇಲೆ ಬೇಕಾದ್ರೆ ಎದ್ಮೇಲೆ ಕಾಪಿ ಕೊಡಿವಂತೆ. ನಾನು ಗಳಿಗೆ ಉಳಿಕತ್ತೀನಿ. ಈ ಕಡೆಗೆ ಬರವ. ನಿನ್ನ ಗಂಡು ಬಂದರೆ ಎಬ್ರಿಸು, ಮನೆಗಿರ್ತೀನಿ. ಇನ್ನು ಬಾಕ್ಲಂತ ಬರುವಾಗಲೇ ಎಬ್ರಿಸ್ಬಿಡು, ನಾನು ಒಳಗೆ ಹೋಗ್ತೀನಿ. ಬಂದ್ಬೇಕು ಸುಮ್ಕಬೇಡ. ಅಯ್ಯ ಮೂಕಂತ ಮನೆ ಕಳವ. ಏನಂಗೆ ಎದ್ರಕತ್ತೆ? ಏನು ನಂದು ಮನೆ ಕಂತೆ, ಏನು ಅವ್ರ ಒಬ್ಬರದೇ ಅಲ್ಲ. ಮನೆ ಕರೀನ್ ಸುಮ್ಕೆ. ನಿನ್ನ ಮನಿಕೋ, ನಾನು ಅಡುಗೆ ಮನೇಲಿ ಹೊಸ ಕೆಲಸ ಐತೆ ಮಾಡ್ಕೊತಾ ಇರ್ತೀನಿ. ನೀನು ಗಳಿಗೆ ಮಲಿಕೋ. ನಮಸ್ತೆ ಸ್ನೇಹಿತರೆ, ದಯವಿಟ್ಟು ನಿಮಗೆ ಇವತ್ತಿನ ಕಥೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಸ್ನೇಹಿತರೆ. ದಯವಿಟ್ಟು ಕಮೆಂಟ್ ಮಾಡಿ, ಹೆಚ್ಚೆಚ್ಚು ಶೇರ್ ಮಾಡಿ. ಹಾಗೆ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ. ನಮಗೆ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಧನ್ಯವಾದಗಳು ಸ್ನೇಹಿತರೆ.